ದರ್ಶನ್ ಅಭಿಮಾನಿಗಳ ಅಭಿಮಾನ ಅತಿರೇಕಕ್ಕೆ ಹೋಗಿದೆ. ಒಬ್ಬ ಅಭಿಮಾನಿ ತನ್ನ ಮಗನಿಗೆ ಕೈದಿ ವೇಷ ಹಾಕಿ ಫೋಟೋಶೂಟ್ ಮಾಡಿಸಿದಂತೆ. ವೆರಿ ಗುಡ್ ಫಾದರ್ ನೀನು. ಕಂಗ್ರ್ಯಾಚುಲೇಷನ್ ಬ್ರದರ್. ಗಂಡು ಮಗುನ ಹೆಣ್ಮಗು? ಯಾಕೆ ಸರ್? ನಿನ್ನ ಮಗ ಹಾಗೆ ಆಗಲಿ ಅಂತ ನಾನು ಆಶಿಸ್ತೀನಿ. ನೀನು ಬಯಸಿದ್ದು ಅದೇ ಅಂತ. ಅಪ್ಪ ಬಯಸಿದ್ದದೇ ಅಲ್ವಾ? ನೀನು ಹುಟ್ಟಿರೋದೇ ದಂಡ. ಹೌದಾ? ಮಗನ ಕೈದಿ ಹಾಗೆ ಆಗ್ಲಿ ನಿನ್ನ ಮಗ. ಎಂದಾದ್ರೂ ಒಂದಿನ ನಾನು ಬದುಕಿದ್ರೆ ಅವನು ಹಾಗೆ ಆದ್ರೆ ಫೋಟೋ ಕಳ್ಸಪ್ಪ ನೋಡ್ತೀನಿ. ಎಕ್ಸ್ಚೇಂಜ್ ಆಫರ್ ಲೇ, ನಾನು ಸಂಡೆ ಬಜಾರ್ ಅಂಗಡಿ ಇಟ್ಕೊಂಡಿದ್ದೀನಿ ಗಜ್ಜಿ ನನ್ನ ಮಗನ. ಯಾಕಂದ್ರೆ ಬೆಳೆಯುವ ಮೊಳಕೆಯಲ್ಲೇ ಗೊತ್ತಾಗೋಗ್ತಾ ಇದೆ ನಮಗೆ ಅಂತ ಅವತ್ತು ಅನ್ಕೋಬಹುದು. ಭವಿಷ್ಯ ಏನಿರ್ಬೇಕು, ಭವಿಷ್ಯ ಏನು ಅನ್ನೋದು. ಅಪ್ಪನ್ ಬಿಟ್ಟಿದ್ ಮಾತಾಡ್ದೆ ಕಡೆಯ. ನಾಚಿಗೆಟ್ಟ ತಂದೆಗಳು ತಾಯಿಂದ್ರು ಅಭಿಮಾನವನ್ನ ತೋರಿಸುವ ರೀತಿಗಳೇನಿದೆಲ್ಲ ಹಂಗೆಲ್ಲ ರೆಬಲ್ ಸ್ಟಾರ್ ತರ ಮಾತಾಡ್ಬೇಡ ಕಣೋ ಮಂಜ. ಪಾಪ ಅವಳು ಯಾವ ಮಸಾಲೆ ದೋಸೆಗೆ ಯಾವ ಮಾರಿದ್ನು, ಅವನು ಯಾವ MG ರೋಡಿಗೆ ಯಾವ ಮಾರಿದ್ನು. ಅಭಿಮಾನ ಇರ್ಬೋದು, ತಪ್ಪಲ್ಲ. ಜೈಲಿಗೆ ಹೋಗಿದ್ದೀನಿ ಸಂಭ್ರಮಿಸ್ತಾ ಇದ್ದಾರೆ, ತಪ್ಪಲ್ಲ. ಅಭಿಮಾನ ಇರ್ಬೋದು, ಜೈಲಿಗೆ ಹೋಗಿದ್ದು ಬೇಜಾರು ಆಗಿರ್ಬೋದು ಅವ್ರಿಗೆ. ಇಟ್ಸ್ ಆಲ್ ರೈಟ್. ಇದಲ್ಲ, ನಾವು ನೋಡಿ ನೋಡಿ ಸಾಕಾಗಿದೆ ಸ್ವಾಮಿ. ನಾವು ತಡೆಯೋಕ್ಕಾಗಲ್ಲ, ಈಗ ನಮ್ಮ ಕೈಯಲ್ಲೂ ತಡೆಯೋಕ್ಕಾಗಲ್ಲ. ಏನು ಅರಿಯದ ಕಂದನ್ನ ಕೈದಿ ಮಾಡೋದಂತೆ. ಪ್ರಕರಣದ 17ನೇ ಆರೋಪಿಯನ್ನು ಜಾಮೀನಿಗೆ ಹೋಗಕ್ಕೆ ಹೋಗಿದ್ರಂತೆ, ಏನು ಹಾಕಿಲ್ವಂತೆ ಅರ್ಜಿನ. ಪರಮೇಶ್ವರ್ ಅವ್ರು ಹೇಳ್ತಾರೆ ಯಾವ ಸ್ಪೆಷಲ್ ಟ್ರೀಟ್ಮೆಂಟು ಕೊಟ್ಟಿಲ್ಲಪ್ಪ ಅಲ್ಲಿ ಅವ್ರಿಗೆ, ಬೇಕಾದ್ರೆ ಬನ್ರಪ್ಪ ತೋರಿಸ್ತೀನಿ ಅಂತಂದ್ರು. ನೀವು ಕರ್ಕೊಂಡೋದಾಗ ಅಲ್ಲಿ ಏನೂ ಇರಲ್ಲ ಬಿಡ್ರಿ ಸರ. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ, ಹಿಂಗಿದ್ದಿದ್ದ ದೋಸೆ ನಂಗೆ ತುಪಕ್ಕನ್ ದಬಾಕ್ಬಿಟ್ಟಲ್ಲಣ್ಣ. ಇನ್ನು ದರ್ಶನ್ ಯಾರೋ ಸಮತಾ ಅನ್ನೋ ಮಹಿಳೆ ಭೇಟಿ ಮಾಡಿದಾರಂತೆ. ಯಾರೋ ಪವಿತ್ರ ಗೌಡ ಗೆಳತಿ ಅಂತೆ. ಯಾಕೆ ಮಾಡ್ಬೋದು, ಅದು ಅವ್ರ ಇಷ್ಟ. ನಿಮ್ಗಳ ಟಾರ್ಚರ್ಗಿಂತ ಆ ಓನರ್ ಟಾರ್ಚರ್ ಎಷ್ಟೋ ಮೇಲ್ ಕಂಡ್ರು. ಅವಕಾಶ ಇರುತ್ತೆ ವಿಸಿಟ್ಗೆ. ಕಾನೂನು ಪ್ರಕಾರ ಜಾಗ ಇದೆ, ಅವ್ರು ಯಾರು ಬೇಕಾದ್ರೂ ಭೇಟಿ ಮಾಡ್ಬೋದು. ಏನ್ ಮಾಡ್ಲಿ, ಈ ನನ್ ಸಂಕಟ ನನ್ನ ಹೆಂಡತಿದ್ರೆ ಹೇಳ್ಕೊಳ್ಳೋಣ ಅಂದ್ರೆ ಅವಳು ಇನ್ನೂ ಊರಿಂದ ಬಂದಿಲ್ವೇ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. 7 ಮೀಟರ್ ಕುಡಿದಾರ ಅನ್ನೋದು ನಾನು 2 ಮಾತು ಮುಗಿದು ಅಂತ ಹೇಳಿದ್ಬಿಡು. ಎಷ್ಟು ಜನ ಕಚರ ನನ್ನ ಮಕ್ಕಳು ಮನೇಲಿ ಹೆಂಡತಿ ಇಟ್ಕೊಂಡು ಹೊರಗಡೆ ಇನ್ನೊಂದು ಸೆಟಪ್ ಮಾಡ್ಕೊಂಡಿಲ್ಲ. ಎಷ್ಟು ಜನ ವರ್ಷ ಹೆಂಗಸರು ಮನೇಲಿ ಗಂಡನ ಇಟ್ಕೊಂಡು ಮನ್ಸಲ್ಲಿ ಇನ್ನೊಬ್ಬನ ಇಟ್ಕೊಂಡಿಲ್ಲ.